So I have completed 8,800 kilometers in B6 and it has been around 6 months. ಮಾರ್ಚಲ್ಲಿ ತೊಗೊಂಡಿದ್ದು, ಸೊ ಅರೌಂಡ್ 6 months ಆಗಿದೆ. ಸೊ ಟುಡೇ ಐಲ್ ಬಿ ಟೆಲಿಂಗ್ ಯು ಮೈ ಹಾನೆಸ್ಟ್ ರಿವ್ಯೂ ಅಬೌಟ್ ದಿಸ್ ಕಾರ್. So I'll also tell you some pros and cons about B6. Basically B6 ಅಂತ ಅಲ್ಲ, ಎಲ್ಲ ಇ ವಿ ಕಾರ್ಸ್ ಬಗ್ಗೆ. ದಿಸ್ ಅಪ್ಲೈಸ್ ಟು ಆಲ್ ಇ ವಿ ಕಾರ್ಸ್. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಐ ಆಮ್ ನಾಟ್ ಫೋಕಸಿಂಗ್ ಆನ್ ಕಂಫರ್ಟ್ ಆರ್ ಲುಕ್ಸ್, ಆ ಥರ ಏನೂ ಇಲ್ಲ. ಐ ವಿಲ್ ಬಿ ಕಂಪೇರಿಂಗ್ ದ ಪ್ರೈಸ್ ಅಂದರೆ ಒಂದು ಒಂದು ಐಸ್ ಇಂಜಿನ್ ಕಾರ್ ಇದ್ದಿದ್ರೆ ಎಷ್ಟು ಖರ್ಚು ಬರ್ತಿತ್ತು, ಮತ್ತು ನನಗೆ ಈ ಇ ವಿ ಕಾರ್ ಇಟ್ಕೊಂಡು ಎಷ್ಟು ಖರ್ಚು ಬಂದಿದೆ, ಆ್ಯಂಡ್ ಐ ವಿಲ್ ಬಿ ಟೆಲಿಂಗ್ ಯು ದ ಡಿಫ್ರೆನ್ಸ್. I will compare this car with two cars. One is Harrier diesel and Baleno. Baleno because same size, Harrier because same price. And it is around 24-23 lakhs ಆ ರೇಂಜಿಗೆ ಬರುತ್ತೆ ಮಿಡ್ Harrier. So these two cars. Coming to charging, ಇದರಲ್ಲಿ ಎರಡು ಥರ ಚಾರ್ಜಿಂಗ್ ಆಗ್ಬೋದು. ಒನ್ ಇಸ್ AC and another one is DC. AC ಚಾರ್ಜಿಂಗ್ ಬಂದ್ಬಿಟ್ಟು ಸ್ಲೋ ಚಾರ್ಜಿಂಗ್, ಅದು ಮನೇಲೆಲ್ಲ ಮಾಡ್ಕೊತೀವಲ್ಲ, ದಟ್ ಈಸ್ AC ಚಾರ್ಜಿಂಗ್, ಅದು ಸ್ಲೋ ಚಾರ್ಜಿಂಗ್ ಆಗುತ್ತೆ. ನಂದು 3.2 kV ಏನೋ ಇದೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 30 hours ಫುಲ್ ಆಗೋದಕ್ಕೆ. ಇನ್ನೊಂದು ಬಂದ್ಬಿಟ್ಟು DC ಚಾರ್ಜಿಂಗ್ ಅಂತಾರೆ. DC ಚಾರ್ಜಿಂಗ್ ಇಸ್ ಡ್ಯಾಮ್ ಫಾಸ್ಟ್, ಅಂದರೆ ಒಂದು 1.5 hours ಫುಲ್ ಆಗೋಗುತ್ತೆ. ದಟ್ ಈಸ್ DC ಚಾರ್ಜಿಂಗ್. ಬಟ್ ಅದರಲ್ಲಿ ಡಿಸಡ್ವಾಂಟೇಜ್ ಏನು ಅಂದರೆ ಬ್ಯಾಟ್ರಿ ಬೇಗ ಹಾಳಾಗುತ್ತೆ. ಸೊ ಇವಾಗ ಒಂದು ಫೋನ್ ತೊಗೊಂಡ್ರು ಅದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅಂದರೆ ಬ್ಯಾಟ್ರಿ ಲೈಫ್ ಕಟ್ ಡೌನ್ ಆಗುತ್ತೆ. ಸೊ ಸೇಮ್ ಅಪ್ಲೈಸ್ ಹಿಯರ್. ಇ ವಿ ಮಿತ್ರಲ್ಲಿ ₹6. ಬಟ್ ಎಷ್ಟು ಕೆಟ್ಟದಾಗಿರುತ್ತೆ ಸರ್ವಿಸ್ ಅಂದರೆ, ಅಲ್ಲಿ ಅರ್ಧ ಸ್ಟೇಷನ್ ನಾನು ನೋಡಿರೋದ್ರಲ್ಲಿ ಸರಿ ಕೆಲಸ ಮಾಡ್ತಿರಲ್ಲ ಮಿಷಿನು, ಅದೇನೇನೋ ಇಶ್ಯೂ ಅಂತ ಬಂದ್ಬಿಟ್ಟು ಫಾಲ್ಟೆಡ್ ಅಂತ ಬರುತ್ತೆ. ಅದಾದಮೇಲೆ ಫ್ರೀ ಇದೆ ಅಂದರೆ ಕ್ಯೂ ನಿಂತಿರ್ಬೇಕಲ್ಲಿ ಹೋಗ್ಬಿಟ್ಟು ಒಂದು 2 hours ನಾವು ವೆಯ್ಟ್ ಮಾಡಬೇಕು. ನೆಕ್ಸ್ಟ್ 2 hours ನಮ್ಮ ಕಾರ್ ಚಾರ್ಜ್ ಆಗೋದಕ್ಕಾಗುತ್ತೆ. ಸೊ ಚೀಪಾಗಿದ್ರೂ ಪ್ರೈಸಿಂಗಲ್ಲಿ ಫೆಸಿಲಿಟಿ ಅಷ್ಟಿಲ್ಲ. ಅಟ್ಲೀಸ್ಟ್ ಒಂದು ದಿಸ್ ಇಸ್ CCS2 ಅಲ್ವಾ, CCS2ನೇ ಇವಾಗ ಮೆಜಾರಿಟಿ ಬರೋದು. CCS2ದು ಒಂದು 2-3 ಪೋರ್ಟ್ ಎಕ್ಸ್ಟ್ರಾ ಹಾಕಿದ್ರೂ ಸಾಕು, ಆರಾಮಾಗಿ ರಶ್ ಇಲ್ದಂಗೆ ಎಲ್ಲ ಆರಾಮಾಗಿ ಮುಗಿಸ್ಬಿಡ್ಬೋದು. ಬಟ್ ದೆನ್ ಇಟ್ಸ್ ಗೌರ್ಮೆಂಟ್ ಅಲ್ವಾ, ಗೌರ್ಮೆಂಟ್ ಆಗಿರೋದ್ರಿಂದ ಅಷ್ಟೇನು ತಲೆ ಕೆಡ್ಸ್ಕೊಂಡಿಲ್ಲ. ಸೊ ಐ ಜಸ್ಟ್ ಎಕ್ಸ್ಪ್ಲೇನ್ ಯು ಗೈಸ್ ಅಬೌಟ್ ದ ಚಾರ್ಜಿಂಗ್ ಪೋರ್ಟ್. ಇದು ಹಿಂಗಿರುತ್ತೆ. ಸೊ ಇದನ್ನ ತೆಗೆದ್ರೆ, ಒಂದು ಒಂದು ತೆಗೆದ್ರೆ ದಿಸ್ ಈಸ್ AC ಚಾರ್ಜಿಂಗ್. ಮನೆಯಲ್ಲೆಲ್ಲ ಸ್ಲೋ ಚಾರ್ಜಿಂಗ್ ಇದೆಯಲ್ಲ, ಅದು ಇದು AC. ಸೊ ಇದೆರಡನ್ನೂ ತೆಗೆದ್ರೆ ದಿಸ್ ಬಿಕಮ್ಸ್ DC. ಸೊ DC ಚಾರ್ಜಿಂಗಲ್ಲಿ ಇದು ಎಕ್ಸ್ಟ್ರಾ ಪೋರ್ಟ್ ಬರುತ್ತೆ, ಅದನ್ನು ಅಲ್ಲಿಗೆ ಹಾಕಿದ್ರೆ ದೊಡ್ಡ ಗನ್ ಅದು. ಸೊ ದಟ್ ಈಸ್ CCS2. ಅದು DC ಚಾರ್ಜಿಂಗ್ ಆಚೆ ಕಡೆ ಎಲ್ಲ ಹೋದರೆ ಸಿಗೋ ಥರ, ದಟ್ ಈಸ್ DC ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್. DC ಚಾರ್ಜಿಂಗಲ್ಲಿ ನಾನು ಫೇಸ್ ಮಾಡಿರೋ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇದೆ ನೋಡಿ. ಇಷ್ಟು ಚಾರ್ಜಿಂಗ್ ಆ್ಯಪ್ಸ್ ಇದ್ದಾವೆ, ಈ ಎಲ್ಲ ಆ್ಯಪ್ಸ್ನು ನಾನು ಡೌನ್ಲೋಡ್ ಮಾಡಬೇಕಂದ್ರೆ ಸಪ್ರೇಟ್ ಆ್ಯಪ್ಸ್, ಇದಕ್ಕೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಅನ್ನೋದಿಲ್ಲ. ಸೊ ಎಲ್ಲ ಆ್ಯಪ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲೆಲ್ಲಿ ಸ್ಟೇಷನ್ಸ್ ಇದೆ ಅಂತ ನೋಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಸೊ ಇವಾಗ ಒಂದು ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ, ಯಾವ ಆ್ಯಪಲ್ಲಿ ಎಷ್ಟೆಷ್ಟು ಪ್ರೈಸಿಂಗ್ ಇದೆ ಅಂತ. ದಿಸ್ ಈಸ್ ಜಿಯಾನ್. ಸೊ ಎಕ್ಸಾಂಪಲಿಗೆ ಸಿರಾ ಪಾಕಶಾಲಾ ಹತ್ರ ಒಂದಿದೆಯಲ್ಲ ಚಾರ್ಜಿಂಗ್ ಸ್ಟೇಷನ್ ಜಿಯಾನ್ದು, ಅದನ್ನ ಎಕ್ಸಾಂಪಲ್ ಆಗಿ ತೊಗೊತೀನಿ. ಸೊ ಇಟ್ ಈಸ್ ಅರೌಂಡ್ ₹22. 200 ಕಿಲೋವ್ಯಾಟಿಂದು ₹22 ಸಿಗುತ್ತೆ. ಇವಾಗ ಇ ವಿ ಮಿತ್ರಾಗಿ ಬಂದರೆ ಇದು ದ ಚೀಪೆಸ್ಟ್ ಇನ್ ಟರ್ಮ್ಸ್ ಆಫ್ ಮನಿ, ಬಟ್ ಸರ್ವಿಸಲ್ಲಿ ಇಟ್ ಈಸ್ 0. ಸೊ ನೋಡಿ, ಅದರಲ್ಲೂ ಎಲ್ಲ ಅನ್ಅವೈಲೇಬಲೇ ಇದೆ. ಸೊ ಬೆಸ್ಕಾಮ್ ತುಮಕೂರು ಡಿವಿಷನ್ ನೋಡಿ, ಇದು ಅನ್ಅವೈಲೇಬಲ್ ಇದೆ. ಸೊ ಜಸ್ಟ್ ಫಾರ್ ನಾಲೆಡ್ಜ್, ದಿಸ್ ಇಸ್ 5.95 per kilowatt, ಫುಲ್ ಕಡಿಮೆ ದುಡ್ಡಿದು. ನಾವು ಕಮಿಂಗ್ ಟು ಜಿಯೋ BP. ಎಲ್ಲ ಜಿಯೋ ಪೆಟ್ರೋಲ್ ಬಂಕಲ್ಲೂ ಚಾರ್ಜಿಂಗ್ ಸ್ಟೇಷನ್ಸ್ ಇದ್ದೇ ಇರುತ್ತೆ ಇವಾಗ. ಸೊ ಇಲ್ಲಿ ಬಂದ್ಬಿಟ್ಟು ದ ಪ್ರೈಸಿಂಗ್ ಇಸ್ ಅರೌಂಡ್ ₹24 per kilowatt. ನಾನು ನೋಡಿರೋ ಥರ ಇದೇ ಕಾಸ್ಟ್ಲಿಯೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಇರೋದು. ನಾವು ಕಮಿಂಗ್ ಟು ಸ್ಟಾಟಿಕ್, ಇದು ₹20 per kilowatt ಇದೆ. ದಿಸ್ ಈಸ್ Mahindra charging station at Nanjundeshwara Hotel near Katsandra Toll. ಸೊ ನಾವು ಕಮಿಂಗ್ ಟು ಕ್ಯಾಲ್ಕುಲೇಷನ್ ಪಾರ್ಟ್, ನಾನು ಡ್ರೈವ್ ಮಾಡಿರೋದು 8,800 kilometers. ಅದರಲ್ಲಿ ಟೋಟಲ್ ಕಿಲೋವ್ಯಾಟ್ ಕನ್ಸ್ಯೂಮ್ಡ್ ಇಸ್ 1627 kilowatt. ದಿಸ್ ಎಕ್ಸ್ಕ್ಲೂಡ್ಸ್ ಪ್ರೆಸೆಂಟ್ ಚಾರ್ಜಿಂಗ್, ಅಂದರೆ 1706 ಇದೆ, ಅದರಲ್ಲಿ -79 ಮಾಡಿದರೆ ಇಟ್ ವಿಲ್ ಗಿವ್ ಯು 1627 kilowatt. ಈ 1627 ಕಿಲೋವ್ಯಾಟಲ್ಲಿ AC ಮತ್ತು DC ಚಾರ್ಜಿಂಗ್ ಎರಡು ಮಿಕ್ಸ್ ಆಗಿದೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಪರ್ಸೆಂಟೇಜ್ ಇದೆ ನೋಡಿ. 47% ಇಸ್ DC ಆ್ಯಂಡ್ 53% ಇಸ್ AC ಚಾರ್ಜಿಂಗ್.
So 47% of 1627 is 764 kilowatt. So 764 kilowatt ನಾನು ಡಿ ಸಿ ಚಾರ್ಜಿಂಗ್ ಮಾಡಿದ್ದೀನಿ. ದಿಸ್ ಇನ್ಕ್ಲೂಡ್ಸ್ ಸ್ಟ್ಯಾಟಿಕ್, ಜಿಯಾನ್, ಜಿಯೋ, ಬೆಸ್ಕಾಮ್ ಎಲ್ಲಾನು. ಸೊ ನಾನು ಯಾವ ಆ್ಯಪಲ್ಲಿ ಎಷ್ಟೆಷ್ಟು ಚಾರ್ಜ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತೀನಿ. ಸ್ಟ್ಯಾಟಿಕಲಿ 6282 rupees, ಜಿಯೋನಲ್ಲಿ 2630 rupees, ಜಿಯೋಯಲ್ಲಿ 500 rupees and ಬೆಸ್ಕಾಮಲ್ಲಿ 43 rupees. ಸೊ ಟೋಟಲ್ ಇಸ್ 9462. ರೌಂಡ್ ಆಫ್ 10,000 ಮಾಡೋಣ. ಇಫ್ ಐ ಹ್ಯಾವ್ ಮಿಸ್ಡ್ ಎನಿ, ಅಂದರೆ ನನ್ನ ಫ್ರೆಂಡ್ ಫೋನಲ್ಲಿ ಏನಾರ ಚಾರ್ಜಿಂಗ್ ಹಾಕಿದ್ರೆ ಅಥವಾ ನಮ್ಮ ಅಪ್ಪ ಏನಾರ ತೊಗೊಂಡೋಗಿ ಚಾರ್ಜಿಂಗ್ ಹಾಕಿದ್ರೆ, ಸೊ ರೌಂಡ್ ಆಫ್ 10,000. ಸೊ ಇವಾಗ ಎ ಸಿ ಚಾರ್ಜಿಂಗಿಗೆ ಬರೋಣ. ಎ ಸಿ ಚಾರ್ಜಿಂಗ್ ಇಸ್ 53% ಆಫ್ 1627. ಇಟ್ ಈಸ್ 862 ಕಿಲೋವ್ಯಾಟ್. ಸೊ ಹೋಮ್ ಚಾರ್ಜಿಂಗಲ್ಲಿ ಇಟ್ ಈಸ್ ಫಿಕ್ಸ್ಡ್ ರೇಟ್ ಪರ್ ಯೂನಿಟ್ 8.5, ಇನ್ಕ್ಲೂಡಿಂಗ್ ಎಲ್ಲ ಟ್ಯಾಕ್ಸ್ ಅಂದರೆ ಜಿ ಎಸ್ ಟಿ ಅದು ಇದೆಲ್ಲ ಬರುತ್ತೆ. ಸೊ ಇಟ್ ವಿಲ್ ಗಿವ್ ಯು ಅರೌಂಡ್ 8.5 per kilowatt. So 862 into 8.5 is 7,327. So round off 7,500 ಮಾಡೋಣ. ಸೊ ಡಿ ಸಿ ಆ್ಯಂಡ್ ಎ ಸಿ ಎರಡೂ ಆ್ಯಡ್ ಮಾಡಿದ್ರೆ ಅಂದರೆ ಮನಿನ 10,000 ಪ್ಲಸ್ 7,500, ದಟ್ ಈಸ್ 17,500 ಬರುತ್ತೆ. ಸೊ ಇವಾಗ ಇಷ್ಟು 8,800 ಕಿಲೋಮೀಟರ್ಸಿಗೆ ನಂಗೆ ಕಾರ್ ಎಷ್ಟು ಮೈಲೇಜ್ ಬಂದಿದೆ ಅಂದರೆ ಇಟ್ ಈಸ್ ಅರೌಂಡ್ 5.4 ಕಿಲೋಮೀಟರ್ ಪರ್ ಕಿಲೋವ್ಯಾಟ್. ಹೋಮ್ ಚಾರ್ಜರ್ ಇನ್ಸ್ಟಾಲೇಷನ್ ಬಗ್ಗೆ ಎಂಡಲ್ಲಿ ಮಾತಾಡ್ತೀನಿ, ಆ್ಯಂಡ್ ದಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್. ಸೊ ನಾವು ಕಮಿಂಗ್ ಟು ಐಸ್ ಎಂಜಿನ್ ಕಾರ್ಸ್. ನಾನು 3 ಕಾರ್ಸ್ ತೊಗೊಂಡಿರೋದು: ಪೆಟ್ರೋಲ್ ಬಲಿನೋ, ಡೀಸೆಲ್ ಬಲಿನೋ ಆ್ಯಂಡ್ ಹ್ಯಾರಿಯರ್. ಸೊ ಪೆಟ್ರೋಲ್ ಬಲಿನೋ ಸೇಮ್ 8,800 ಕಿಲೋಮೀಟರ್ಸಿಗೆ 1 ಲೀಟರ್ ಫ್ಯೂಯಲ್ ಇಸ್ 110 rupees. ಸೊ ಮೈಲೇಜ್ 20 ಕಿಲೋಮೀಟರ್ ಪರ್ ಲೀಟರ್ ಅಂತ ಇಟ್ಕೊಂಡ್ರೆ ಇಟ್ ವಿಲ್ ಗಿವ್ ಯು 48,500. ಸೊ ನಾವು ಕಮಿಂಗ್ ಟು ಡೀಸೆಲ್ ಬಲಿನೋ. ಡೀಸೆಲ್ ಬಲಿನೋ ಏನಕ್ಕೆ ಅಂದರೆ ಅರ್ಲಿಯರ್ ಐ ಹ್ಯಾಡ್ ಡೀಸೆಲ್ ಬಲಿನೋ, ಸೊ ಅದ್ರ ಜೊತೆ ಕಂಪೇರ್ ಮಾಡ್ತೀನಿ ನಾನು. ಸೊ ಸೇಮ್ 8,800 ಕಿಲೋಮೀಟರ್ಸಿಗೆ 95 rupees ಅಪ್ರಾಕ್ಸಿಮೇಟ್. ಐ ನೋ ಇಟ್ ಈಸ್ 100 rupees per liter ನಾವು. ಅಪ್ರಾಕ್ಸಿಮೇಟ್ 95 ಅಂತ ಇಟ್ಕೊಂಡ್ರೆ ಮೈಲೇಜ್ 20 ಕಿಲೋಮೀಟರ್ ಪರ್ ಲೀಟರ್ ಅಂತ ಇಟ್ಕೊಂಡ್ರು 41,800 rupees ಖರ್ಚು ಬರುತ್ತೆ. ಸೊ ಇವಾಗ ಕಂಪೇರ್ ಮಾಡಿದ್ರು ಇ ವಿ ಇಸ್ ದ ವಿನ್ನರ್, ಬಿಕಾಸ್ ಅದು 17,500 ಅಷ್ಟೇ ಬಂದಿದ್ದು. ಸೊ ಅಪ್ರಾಕ್ಸಿಮೇಟ್ 20 to 25,000 ಡಿಫ್ರೆನ್ಸ್ ಬರ್ತಿದೆ ಇವಾಗಲೇ, ಓನ್ಲಿ ಫಾರ್ 8,800 ಕಿಲೋಮೀಟರ್ಸ್. ನಾವು ಕಮಿಂಗ್ ಟು ಹ್ಯಾರಿಯರ್. ಸೇಮ್ 8,800 ಕಿಲೋಮೀಟರ್ಸ್ ಮತ್ತು 95 rupees ಪರ್ ಲೀಟರ್. ಮೈಲೇಜು 12 ಅಂತ ಇಟ್ಕೊಳ್ಳೋಣ, 12 to 14 ಕೊಡುತ್ತೆ. ಸಿಟಿ ಮೈಲೇಜ್ ಇಸ್ 12. ಸೊ ದಿಸ್ ವಿಲ್ ಗಿವ್ ಯು 70,000. ಐ ಅಗ್ರಿ ಹ್ಯಾರಿಯರ್ ಇಸ್ ಅ ಬಿಗ್ ಕಾರ್, ಬಟ್ ಹ್ಯಾರಿಯರ್ ಇ ವಿನ ಕನ್ಸಿಡರ್ ಮಾಡಿದ್ರು ಅದು B6 ಅಷ್ಟೇ ಖರ್ಚು ಬರುತ್ತೆ. ಸೊ ಬೇಸಿಕಲಿ ಯಾವುದೇ ಇ ವಿ ಕಾರ್ ತೊಗೊಂಡ್ರು ಆಲ್ಮೋಸ್ಟ್ ಇಷ್ಟೇ ಖರ್ಚು ಬರುತ್ತೆ ನಮಗೆ. ಏನು ಮೇಜರ್ ಡಿಫ್ರೆನ್ಸ್ ಏನಾಗಲ್ಲ ಮೈಲೇಜಲ್ಲಿ. ಸೊ ಇವಾಗ ಒಂದು ಸಮ್ಮರಿ ಟೇಬಲ್ ಹಾಕ್ತೀನಿ. ಇ ವಿ ಇಸ್ 18,000, ಪೆಟ್ರೋಲ್ ಬಲಿನೋ ಇಸ್ 49,000, ಡೀಸೆಲ್ ಬಲಿನೋ ಇಸ್ 42,000 ಆ್ಯಂಡ್ ಹ್ಯಾರಿಯರ್ ಇಸ್ 70,000. ಸೊ ಇಷ್ಟೆಲ್ಲ ಡಿಫ್ರೆನ್ಸ್ ನೋಡಿದಾದ್ಮೇಲೂ ವುಡ್ ಯು ಸ್ಟಿಲ್ ಗೋ ಫಾರ್ ಐಸ್ ಇಂಜಿನ್ ಕಾರ್ಸ್? ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್ ಬಿಲೋ. ಸೊ ಇವಾಗ ನಿಮಗೆ ಆಫ್ ರೋಡಿಂಗ್ ಎಲ್ಲ ಮಾಡಬೇಕು ಅಂತ ಆಸೆ ಇರುತ್ತೆ. ಅವಾಗ ನಿಮಗೆ ಇ ವಿ ಕಾರು ಸಪೋರ್ಟ್ ಮಾಡುತ್ತೆ. ಅಂದರೆ ಬೇಜಾನ್ ರೀಲ್ಸು ಟ್ರಾಲ್ಸ್ ಎಲ್ಲ ಬಂದಿದೆ, ಇ ವಿ ಕಾರ್ ಕೆನಾಟ್ ಗೋ ಆಫ್ ರೋಡಿಂಗ್ ಅದು ಇದು ಅಂತಲ್ಲ. B6 ಅಲ್ಲಿ ಇಲ್ಲ, ಹ್ಯಾರಿಯರ್ ಇ ವಿ ಇಲ್ವಾ? ಹ್ಯಾರಿಯರ್ ಇ ವಿ ಎಂಥ ಮಿಷಿನ್ ಅಂದರೆ ಸಕ್ಕದಾಗಿದೆ. ಇದರಲ್ಲಿ ಕಂಫರ್ಟು ನೆಕ್ಸ್ಟ್ ಲೆವೆಲ್ ಇದೆ ಹ್ಯಾರಿಯರಲ್ಲಿ. ಸೊ ನಿಮ್ಗಂತ ಆಫ್ ರೋಡಿಂಗ್ ಬೇಕು ಅಂದರೆ ಹ್ಯಾರಿಯರ್ಗೆ ಹೋಗ್ಬೋದು. ತುಂಬ ಜನ ಹೇಳ್ತಾರಲ್ವಾ ಇ ವಿ ಕಾರ್ಸ್ ಮಜಾ ಕೊಡೋದಿಲ್ಲ, ಡೀಸೆಲ್ ಗಂಟ್ ಬೇಕು ಅದು ಇದು ಅಂತಲ್ಲ. ಎಸ್, ಇಟ್ ಇಸ್ ಟ್ರೂ. ನನಗೂ ಆ ಫಾರ್ಚುನರ್ ಹತ್ತಿದ್ರೆ ನನಗೂ ಆ ಮಜಾ, ಆ ಫೀಲ್ ಎಲ್ಲ ನನಗೂ ಬರುತ್ತೆ. ಬಟ್ ದೆನ್ ಆ ಥರ ಫುಲ್ ಮಜಾ ತಗೊಂಡು ಎಲ್ಲ ಎಷ್ಟು ಸಲ ಓಡಿಸ್ತೀವಿ? ಟು ಬಿ ಫ್ರ್ಯಾಂಕ್, ಒಂದು 10 ಟೈಮ್ಸಲ್ಲಿ ಒಂದ್ಸಲ ನಾವು ಓಡಿಸ್ತೀವೇನೋ ಆ ಥರ ಮಜಾ ತಗೊಂಡು ಸ್ಪೀಡಾಗಿ ಅದೆಲ್ಲ ಮಾಡಿಕೊಂಡು. ಬಟ್ ಇನ್ನು ಮಿಕ್ಕಿರೋ 9 ಟೈಮ್ಸ್ ನಮಗೆ ಎಸೆನ್ಷಿಯಲ್ ವರ್ಕ್ ಇರುತ್ತೆ. ಅಂದರೆ ಇವಾಗ ನಾನು ಕಾಲೇಜ್ ಹೋಗೋದು, ಕಾಲೇಜಿಂದ ಮನೆಗೆ ಬರೋದು, ಅದರಲ್ಲಿ ನಾನು ಇನ್ನೆಲ್ಲಿ ಫುಲ್ ಮಜಾ ತೊಗೊಂಡೆಲ್ಲ ಇನ್ನೆಲ್ಲಿ ಓಡ್ಸೋಕ್ಕಾಗುತ್ತೆ? ಇನ್ನು 9 ಟೈಮ್ಸೂ ನಾನು ನಿಧಾನಕ್ಕೆ ಓಡಿಸ್ತಿರ್ತೀನಿ. ನಾನಿವಾಗ ಒಂದು 20 lakhsಗೆ ಒಂದು ವರ್ಟಸ್ GT ತೊಗೊಂಡೆ ಅಂತ ಇಟ್ಕೊಳ್ಳಿ. ಅದು ಕೊಡೋದು 20 ಮೈಲೇಜ್, 10 ಕೊಡುತ್ತೆ ಮೈಲೇಜ್. ನನ್ನ ಡೈಲಿ ಯೂಸೇಜ್ ಈ ರೋಡಲ್ಲಿ ಇರುತ್ತೆ ನೋಡಿ, ಸಿಂಗಲ್ ರೋಡ್ ಇದು. ಸೊ ಎಕನಾಮಿಕಲಿ ಇ ವಿ ಕಾರ್ಸಲ್ಲಿ ಯಾವುದು ಮ್ಯಾಚೇ ಇಲ್ಲ. ಈವನ್ ಹೈಕ್ರಾಸು ನೋಡ್ಬಿಟ್ಟಿನಿ, ಅದರಲ್ಲಿ ಒಂದು ಹೈವೇಲಿ ಈಸಿ 16-17 ಬರುತ್ತೆ. ಬಟ್ ಅದೂ ಒಂದು ಲೆವೆಲಿಗೆ ಓಕೆ ಕಂಪೇರ್ಡ್ ಟು ಫಾರ್ಚುನರ್. ಬಟ್ ಅದಕ್ಕೆ ರಿಪ್ಲೇಸ್ಮೆಂಟಿಗೆ ನಮಗೆ XUV 7S ಇದೆ ಅಲ್ವಾ, 7 ಸೀಟರ್ ಇ ವಿ, ಅದು ಸೂಪರ್ ಆಗಿದೆ. ಅದು ಬಿಟ್ಟರೆ ಸಫಾರಿ ಇ ವಿನೂ ಬಿಡ್ತಿದ್ದಾರೆ ಇವಾಗ ಅಕ್ಟೋಬರಲ್ಲಿ. ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಸೊ ನನಗಂತೂ ಐ ಲವ್ ಡೀಸೆಲ್ ಕಾರ್ಸ್, ಬಟ್
ಎಕನಾಮಿಕಲಿ ಅವನ್ನೆಲ್ಲ ನೋಡಿದ್ರೆ ಐ ಪ್ರಿಫರ್ ಇ ವಿ ಕಾರ್ಸ್. ಏನಕ್ಕೆ ಅಂದರೆ ನೀವು ಒಂದ್ಸಲ ತೊಗೊಂಡ್ಬಿಟ್ರೆ ಡೀಸೆಲ್ ಕಾರು ಅಥವಾ ಪೆಟ್ರೋಲ್ ಕಾರಿಗೆ ಫ್ಯೂಯಲ್ ಹಾಕ್ಸೋದಕ್ಕೆ ಮನ್ಸು ಬರೋದಿಲ್ಲ. ಏನಕ್ಕೆ ಅಂದರೆ ಅಷ್ಟು ಫ್ಯೂಯಲ್ ಹಾಕ್ಸ್ಬಿಟ್ರೆ ನಾವು ಒಂದು 2-3 ಮಂತ್ಸ್ ಓಡಾಡ್ಬಿಡ್ಬೋದು. ಒಂದು ಡ್ರಾಬ್ಯಾಕ್ ಏನು ಅಂದರೆ ಚಾರ್ಜಿಂಗ್ ಹಾಕ್ಬೇಕಾದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ದೆನ್ ಇವಾಗೆಲ್ಲ 220 kW/h ಎಲ್ಲ ಇದೆ ಇವಾಗ ಚಾರ್ಜಿಂಗ್ ಸ್ಟೇಷನ್. ಸೊ ಅಲ್ಲೆಲ್ಲ ಸೂಪರ್ ಫಾಸ್ಟಾಗಿ ಆಗಿಬಿಡುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಟೈಮು 9 ಗಂಟೆ. 9 ಗಂಟೆಲೂ ನೋಡಿ ಇಲ್ಲಿ ಬಿಸಿ ಇದೆ, ಫುಲ್ ಬಿಸಿ. ಇದು CCS2, ಒಂದು ನೆಕ್ಸಾನ್ ಒಂದಿದೆ, ಒಂದು ಹ್ಯಾರಿಯರ್ ಒಂದಿದೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ವೇಸ್ಟ್. ಇಲ್ಲಿಗೂ ಒಂದು CCS2 ಹಾಕಿದ್ದಿದ್ರೆ ಆರಾಮಾಗಿ ಚಾರ್ಜಿಂಗ್ ಹಾಕೊಂಡು ಹೋಗ್ಬೋದಿತ್ತಾ? ಮಾಡಲ್ಲ, ನಮ್ಮ ಜನರು ಮಾಡಲ್ಲ ಇಲ್ಲಿ. ಸೊ ನೋಡಿ, ಒಂದು ನೆಕ್ಸಾನ್ ಒಂದು ಹಾಕಿದ್ದಾರೆ, ಒಂದು ಹ್ಯಾರಿಯರ್ ಒಂದು ಹಾಕಿದ್ದಾರೆ. ಹ್ಯಾರಿಯರ್ದು ಫುಲ್ ಆಗ್ಬಿಟ್ಟಿದೆ, ಆದರೆ ಇವರು ಕಾರ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಅವ್ರ ಕಾರ್ ತೆಗಿಯೋ ತನಕ ನಾವು ಚಾರ್ಜಿಂಗ್ ಹಾಕೋಕ್ಕಾಗಲ್ಲ. ನೋಡಿ ಹೆಂಗಿದೆ ಕತೆ. ಇದು ಹೇಳೋರಿಲ್ಲ ಕೇಳೋರಿಲ್ಲ, ಖಾಲಿ ಇದ್ರೂ ಚಾರ್ಜಿಂಗ್ ಹಾಕೋಕ್ಕಾಗೋದಿಲ್ಲ. ನೋಡಿ ಫುಲ್ ಆಗಿದೆ, ಕಾರಲ್ಲೂ ಯಾರೂ ಇಲ್ಲ, ಸುತ್ತಾನೂ ಯಾರೂ ಇಲ್ಲ. ನೋಡಿ ನೆಕ್ಸಾನ್ ಏನೋ ಇಲ್ಲಿ ನಿಂತಿದೆ, ಇದರಲ್ಲೂ ಯಾರಿಲ್ಲ. ಹಾಗೆ ಇದ್ರಲ್ಲೂ ಯಾರೂ ಇಲ್ಲ. ಇಂಥ ಕತೆಗಳು ಬೆಸ್ಕಾಮಿಗೆ ಬಂದರೆ. ನೋಡಿ ಇಲ್ಲಿ 2 ಜಾಗ ಖಾಲಿ ಇದ್ರೂ ಇಲ್ಲಿ ಹಾಕೋದಿಲ್ಲ CCS2. ಯಾರೋ ಯೂಸ್ಲೆಸ್ ಹಾಕೊಂಡು ಕೂತಿರ್ತಾರೆ ಇಲ್ಲಿ, ಅದು ಫಾಲ್ಟೆಡ್. ನೋಡಿ ಎಷ್ಟು ಜಾಗ ಇದೆ, ಮಾಡಲ್ಲ. ಪ್ರಾಬ್ಲಮ್ಸ್ ನೋಡಿ ಹೆಂಗಿದೆ. EV ಇದು ಫುಲ್ ಆಗಿದ್ರು ಅವ್ರು ತಗೊಂಡು ಅವ್ರ ನೋಟಿಫಿಕೇಶನ್ ಹೋಗುತ್ತೆ ಆಕ್ಚುಲಿ ಫುಲ್ ಆಗಿದೆ ಚಾರ್ಜಿಂಗ್ ಅಂತ, ಆದ್ರೂ ಬಂದು ತಗೊಂಡು ಹೋಗಲ್ಲ. ಸೊ ನೋಡಿದ್ರಲ್ಲ ಹೆಂಗೆ ಕತೆಗಳು ಇರ್ತವೆ. ಇದೆಲ್ಲ ಏನು ಎಲ್ಲ ಕಡೆ ಆಗೋದಿಲ್ಲ. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಬೆಸ್ಕಾಮ್, ಅಂದರೆ EV ಮಿತ್ರ ಸ್ಟೇಷನಲ್ಲಿ ಮಾತ್ರ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ಅಷ್ಟೆಲ್ಲ ಆದ್ರೂ ಇಲ್ಲಿ ಹೇಳೋನಿಲ್ಲ ಕೇಳೋನಿಲ್ಲ. ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ EV ಸ್ಟೇಷನ್. ಇವಾಗ ನಮ್ದೇನೋ ನಾನು ತೋರ್ಸೋದಿಕ್ ಬಂದೆ. ನಾನು ಇವಾಗ ಇದನ್ನೇ ನಂಬ್ಕೊಂಡ್ ಬಂದಿದ್ದಿದ್ರೆ, ನಾನು ಇವಾಗ ದಾವಣಗೆರೆಗೆ ಹೋಗ್ಬೇಕು ಅಂದ್ಕೊಳ್ಳಿ, ಬೆಂಗಳೂರಿಂದ ಹೋಗ್ತೀನಿ, ಯಾವುದೋ ಒಂದು ಟಾಟಾ ಪಂಚು ರೇಂಜ್ ಜಾಸ್ತಿ ಇರಲ್ಲ, ಅವ್ರು ಇದನ್ನೇ ನಂಬ್ಕೊಂಡ್ ಬಂದಿರ್ತಾರೆ. ಎಷ್ಟು ಪ್ರಾಬ್ಲಮ್ಸ್ ಆಗ್ಬೋದು ಹೇಳಿ. ಅದಕ್ಕೆ ಪ್ರೈವೇಟೈಸೇಷನ್ ಎಲ್ಲ ಮಾಡೋದು. ಇವಾಗ ಇದೇ ಜಿಯಾನಲ್ಲಿ ಅಥವಾ ಸ್ಟ್ಯಾಟಿಕಲ್ ಆಗುತ್ತಾ, ಚಾರ್ಜಿಂಗ್ 95% ಆಗಿದ ತಕ್ಷಣನೇ ಯಾವ್ದಾದ್ರು ಬೇರೆ ಕಾರ್ ವೈಟಿಂಗ್ ಇದೆ ಅಂದ್ರೆ ನಾವು ಅವರಿಗೆ ಬಿಟ್ಕೊಡ್ಬೇಕು 95% ಆಗಿದ ತಕ್ಷಣ. ಸ್ಟ್ಯಾಟಿಕಲ್ ಹೋದ್ವಿ ಅಂದ್ರೆ ಅಲ್ಲಿ ಒಬ್ರು ಇದ್ದೇ ಇರ್ತಾರೆ ನೋಡ್ಕೊಳ್ಳೋದಿಕ್ಕೆ ಅಂತ. ಸೊ ನೋಡಿ, ನಂದು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ. ಇದೆಲ್ಲ ನಾನೇ ಇಲ್ಲಿ ಮಾಡಿಸಿರೋದು. ಸೊ ಇಲ್ಲಿ ಒಂದು ಸ್ಟೆಬಿಲೈಸರ್ ಕೂಡ ಹಾಕ್ಸಿದ್ದೀನಿ ನನ್ನ ಸೇಫ್ಟಿ ಪರ್ಪಸ್. ಏನಕ್ಕೆ ಅಂದರೆ ಇಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ, ಸೊ ಸಖತ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಕರೆಂಟು. ಅದಕ್ಕೆ ಒಂದು ಸೇಫ್ಟಿಗೆ ಒಂದು ಸ್ಟೆಬಿಲೈಸರ್ ಇದೆ. ಆಮೇಲೆ ಈ ಮೀಟರು ನಾನೇ ಹಾಕ್ಸ್ಕೊಂಡಿರೋದು, ಅಂದರೆ ಇದೇನು ಬೆಸ್ಕಾಮ್ ಅವರೆಲ್ಲ ಏನು ಕೊಟ್ಟಿಲ್ಲ, ದಿಸ್ ಇಸ್ ನಾನೇ ಹಾಕಿರೋದು. ಏನಕ್ಕೆ ಅಂದರೆ ನನ್ನ ನಾಲೆಡ್ಜ್ ಪರ್ಪಸ್ಸಿಗೆ ಅಷ್ಟೇ, ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂತ. ಸೊ ನೋಡಿ, ಇದು ನನ್ನ ಕನ್ಸಂಪ್ಷನ್ ಈ ಮಂತಿಂದು. ಎವ್ರಿ 13th ಆಫ್ ಎವ್ರಿ ಮಂತ್ ಇಲ್ಲಿ ರೀಸೆಟ್ ಮಾಡಬೇಕಾಗುತ್ತೆ. ನೋಡಿ ಅಲ್ಲೊಂದು ಬಟನ್ ಇದೆಯಲ್ಲ, ಅಲ್ಲಿ ಬಟನ್ ಇದೆಯಲ್ಲ, ಆ ಬಟನ್ ಹೊತ್ತಿದ್ರೆ ರೀಸೆಟ್ ಆಗುತ್ತೆ. ಅದು ಮ್ಯಾನ್ಯಲಿ ನಾನೇ ಮಾಡಬೇಕು. ಸೊ ನೋಡಿ, ಈ ಮಂತಿಂದು 183 kW ಕನ್ಸಂಪ್ಷನ್ ಆಗಿದೆ. ಇದು ಮಾಡಿದ್ರೆ ಆಫ್. ಆ್ಯಂಡ್ ಮೇನ್ ಥಿಂಗ್, ಈ ಚಾರ್ಜಿಂಗ್ ಪಾಯಿಂಟಿಗೆ ನೀವು ಎಲ್ಲಂದ್ರಲ್ಲಿ ಹಾಕೋಕ್ಕಾಗಲ್ಲ. ದಿಸ್ ನೀಡ್ಸ್ ಅರ್ಥಿಂಗ್. ಸೊ ಗ್ರೌಂಡಿಂಗಿಗೆ ಜಾಸ್ತಿ ದುಡ್ಡು ಹೋಗುತ್ತೆ. ನಂದು ಇಷ್ಟು ಮಾಡಿಸಿ ಮತ್ತೆ ಅರ್ಥಿಂಗ್ ಮಾಡಿಸೋದಕ್ಕೆ ಅಪ್ರಾಕ್ಸಿಮೇಟ್ 10,000 ಆಯಿತು, ಇನ್ಕ್ಲೂಡಿಂಗ್ ಲೇಬರ್ ಅಷ್ಟೇ. ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್, 1 ಟೈಮ್ ಇನ್ವೆಸ್ಟ್ಮೆಂಟ್.